ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇನು ಎಲ್ಲಿ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರಾ? ನಾವು ರೀಸೆಂಟಾಗಿ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಈ ಪ್ಲೇಸ್ ನಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಈ ಪ್ಲೇಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡಿ ಖಂಡಿತ ನೀವೇ ಪ್ಲ್ಯಾನ್ ಮಾಡ್ತೀರಾ ಒಂದು ವಿಸಿಟ್ ಮಾಡಬೇಕು ಅಂತ. ನೋಡೋಣ ವಿಡಿಯೋ. ಉಡುಪಿ ಕುಂದಾಪುರದಿಂದ ಕೋಡಿ ಸೈಡ್ ಬರಬೇಕು. ಅಲ್ಲಿ ಒಂದು ಇದು ಬೋಟಿಂಗ್ ಸಿಗುತ್ತೆ. ಡೆಡ್ ಎಂಡ್ ಕೋಡಿ ಅಂತ ಇದೆ. ಡೆಡ್ ಎಂಡ್ ಅಲ್ಲಿ ಕೋಡಿ ಅಂತ ಸಿಗುತ್ತೆ. ಅಲ್ಲಿಂದ ಬಂದರೆ ಇಲ್ಲಿ ಬೋಟಿಂಗ್ ಅಲ್ಲಿ ಕೇಳ್ತಾರೆ. ಅಲ್ಲಿ ಹೇಳಿದ್ರೆ ಅಂತ ಪ್ಲೇಸ್ ಎಲ್ಲ ಇದೆ. ಮ್ಯಾಂಗ್ರೋವ್ ಫಾರೆಸ್ಟ್, ಮತ್ತು ರಾಕ್ ಐಲ್ಯಾಂಡ್, ಡಾಲ್ಫಿನ್ ರೈಡ್, ಮತ್ತು ಡೆಲ್ಟಾ ಪಾಯಿಂಟ್, ಅದೆಲ್ಲ ಪೋರ್ಟಿಗೆಲ್ಲ ಹೋಗಿ ಬರ್ತೀವ. ಅದೆಲ್ಲ ಆದಮೇಲೆ ರಾಕ್ ಐಲ್ಯಾಂಡಿಗೆ ಬಂದಿದ್ವಿ ನಾವು ಇವಾಗ. ರಾಕ್ ಐಲ್ಯಾಂಡಲ್ಲಿ ಇದು ಸಿಆರ್ಚಿನ್ ಎಲ್ಲ ಇದೆ, ಅದು ತೋರಿಸೋಣ. ಚಿನ್ ಅಂತ ಹೇಳಿ ಇದರಲ್ಲಿ ಇದು ಕಣ್ಣೆಲ್ಲ ಹಿಂದಿದೆ. ಆ ಕಣ್ಣೆಲ್ಲ ನೋಡೋಣ. ಇದರಲ್ಲಿ ಇಲ್ಲಿ ಕಣ್ಣಿರೋದು. ಇದು ಮೇಲಿಂದ ಮುಳ್ಳ ಥರ ಇದೆ ಅಷ್ಟೇ, ಮುಳ್ಳಲ್ಲ. ಆದರೆ ಇದು ಏನೂ ಆಗಲ್ಲ. ಇದು ಸಿಆರ್ಚಿನ್ ಅಂತ. ಮತ್ತೆ ಇಲ್ಲಿ ಸಾಲ್ಟ್ ಆಗಿದೆ ಸರ್ ಮೇಡಮ್. ನಮಗೆಲ್ಲ ಸಿಆರ್ಚಿನ್ ತೋರಿಸ್ಕೊಟ್ಟಂಥ ಧ್ರುವ ಅವರಿಗೆ ಥ್ಯಾಂಕ್ ಯು. ಮತ್ತು ಇಲ್ಲಿ ಇನ್ನೊಂದು ಅಟ್ರಾಕ್ಷನ್ ಏನು ಗೊತ್ತಾ? ಡಾಲ್ಫಿನ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ನೆಕ್ಸ್ಟ್ ನೋಡೋಣ ಮ್ಯಾಂಗ್ರೋವ್ ಫಾರೆಸ್ಟ್. ಎವರ್ಗ್ರೀನ್ ಅಡ್ವೆಂಚರ್ ಇವರ ಕಡೆಯಿಂದ ಈ ಜಾಗದ ಬಗ್ಗೆ ಕೆಲವೊಂದು ಮಾಹಿತಿ ನಮ್ಮ ಕತೆ ಬಂಡಿ ವ್ಯೂವರ್ಸ್ಗೋಸ್ಕರ. ಹಲೋ, ನಾವು ಎವರ್ಗ್ರೀನ್ ಅಡ್ವೆಂಚರ್ ಇಂದ ಬೋಟಿಂಗ್ ಮಾಡಿಸ್ತೇವೆ. ಇಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಮ್ಯಾಂಗ್ರೋವ್ಸ್ ಇದೆ. ಇಲ್ಲಿ ಅದಾದ್ಮೇಲೆ ಡಾಲ್ಫಿನ್ ಸೈಟಿಂಗ್ ಕರ್ಕೊಂಡು ಹೋಗ್ತೇವೆ. ಅದಾದ್ಮೇಲೆ ರಾಕ್ ಐಲ್ಯಾಂಡ್ ಅಂತ ಇದೆ. ಇದು ನಮ್ದು ಕುಂದಾಪುರ ಕೋಡಿಯಲ್ಲಿ ಬರುತ್ತೆ. ಇವಾಗ ವಾಟರ್ ಲೆವೆಲ್ ನೋಡ್ತಾ ಇದ್ದೀರಾ. ಇವಾಗ ಬರ್ತಾ ಇರೋದು. ಇವಾಗ ಇನ್ನೊಂದು 3 hours ಬಿಟ್ಕೊಂಡ್ರೆ ನಾರ್ಮಲಿ ಒಂದು 70% ಇಲ್ಲಿ ಕವರ್ ಆಗ್ಬಿಡುತ್ತೆ. ಇದು ಬ್ಯಾಕ್ ವಾಟರ್ದು ಚಕ್ರ ಅಂತ. ಇಲ್ಲಿ ಒಟ್ಟು 5 ನದಿಗಳಿದಾವೆ. ಒಟ್ಟು ವರಾಹಿ, ಕುಬ್ಜ, ಕೇದಕ್, ಚಕ್ರ ಮತ್ತೆ ಸೌಪರ್ಣಿಕ. ಕೊಲ್ಲೂರಿಂದ ಬರುತ್ತಲ್ವಾ, ಅದು ಲಾಸ್ಟ್ ಇಲ್ಲಿ ಮರ್ಜ್ ಆಗೋದು ಸಿಯಲ್ಲಿ ಇಲ್ಲೇನೆ ಕೋಡಿ. ಮತ್ತೆ ಇವಾಗ ಬ್ಯಾಕ್ ವಾಟರ್ ಫುಲ್ ಹೈಟೈಡ್ ಹೋದಾಗ ನಾವು ರೆಫರ್ ಮಾಡ್ತೇವೆ ಮ್ಯಾಂಗ್ರೋವ್ದಲ್ಲಿ ಹೋಗ್ಲಿಕ್ಕೆ. ನಮ್ಗೆ ಇದು ಸೀದು ಒಂದು 5 hour ರೂಟೀನ್. ಇದು 5 hour ಫುಲ್ ನೀರು ಬರೋದು, ಮತ್ತೆ 1 hour ತಟಸ್ಥ ಆಗಿರುತ್ತೆ, ಮತ್ತೆ 5 hour ಸೀದಾ ವಾಪಸ್ ರಿಟರ್ನ್ ಹೋಗುತ್ತೆ. ಇದೆಲ್ಲ ಖಾಲಿ ಆಗಿರುತ್ತೆ. ಆಲ್ಮೋಸ್ಟ್ 70% ನೀರು ಖಾಲಿ ಆಗಿರುತ್ತೆ. ಒಂದು 24 hours ಅಲ್ಲಿ 2 ಟೈಮ್ ಆಗುತ್ತೆ. ನೀವು ಅದೇ ಅಮಾವಾಸ್ಯೆ ಹುಣ್ಣಿಮೆ ತಗೊಂಡ್ರೆ ಆ ದಿನ ನೀರು ಹೈಟ್ ಆಗೋದು ಜಾಸ್ತಿ, ಫುಲ್ ಆಗಿರುತ್ತೆ ಮತ್ತು ಜಾಸ್ತಿ ಬರುತ್ತೆ. ನೀರು ಹೋಗೋದು ಹಾಗೆ ಮತ್ತು ಜಾಸ್ತಿ ಹೋಗುತ್ತೆ. ಈ ದಿನದ ಲೆಕ್ಕದಲ್ಲಿ ನೋಡೋದಕ್ಕಿಂತ ಜಾಸ್ತಿ ಹೋಗುತ್ತೆ ಆ ದಿನ. ಈ ಜಾಗದ ಬಗ್ಗೆ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಂತ ಎವರ್ಗ್ರೀನ್ ಅಡ್ವೆಂಚರ್ ಇವರಿಗೆ ನಮ್ಮ ಕತೆ ಬಂಡಿ ಕಡೆಯಿಂದ ಧನ್ಯವಾದಗಳು. ಹೇಗಿತ್ತು ಈ ಜಾಗ? ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀವಿ. ಮತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ. ಎವರ್ಗ್ರೀನ್ ಅಡ್ವೆಂಚರ್ ಇವರದ್ದು ಡೀಟೇಲ್ಸ್ ಅಂದರೆ ಇನ್ಸ್ಟಾ ID ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ನಿಮಗೆ ಅಸೆಸ್ ಮಾಡ್ತಾರೆ, ಹೇಗೆ ರೀಚ್ ಆಗಬೇಕು, ಎಷ್ಟೊತ್ತಿಗೆ ಹೋದರೆ ಒಳ್ಳೆಯದು ಅನ್ನೋದೆಲ್ಲ ಡೀಟೇಲ್ಸ್ ಅವ್ರು ನಿಮಗೆ ಕೊಡ್ತಾರೆ. ಕತೆ ಬಂಡಿನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ರೋತ್ಸಾಹಿಸ್ತಾರೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಧನ್ಯವಾದಗಳು.